ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ಒಂದು ಕಟ್ಟು ದಂಟಿನ ಸೊಪ್ಪು ತಂದಿದ್ದೀನಿ. ಇದನ್ನು ಪಲ್ಯ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಜಾಸ್ತಿ ಬೇಡ, ಒಂದು ಸ್ವಲ್ಪನೇ ಹಾಕ್ಕೊಬೇಕು. ಅದು ಬೇಯಷ್ಟರಲ್ಲಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಕಡಲೆಬೇಳೆ ಹಾಕ್ಕೊಂಡು ಕೆಂಪಗೆ ಹುರ್ಕೊಳ್ಳೋಣ. ಇದನ್ನು ಸೈಡ್ಗೆ ತಗೊಳ್ಳೋಣ. ಇದನ್ನು ಲಾಸ್ಟಲ್ಲಿ ಹಾಕೋದಕ್ಕೆ. ಅದೇ ಎಣ್ಣೆಗೆ ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು, ನಾನು ಒಂದು 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಕಟ್ಟಿಗೆ. ನಮ್ಮ ಮನೇಲಿ ಖಾರ ಕಮ್ಮಿ ತಿಂತಾರೆ, ಅದಕ್ಕೋಸ್ಕರ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕ್ಕೊಬೇಕು. ಸೊಪ್ಪು ಬೇಯಷ್ಟರಲ್ಲಿ ಸ್ವಲ್ಪ ಆಗುತ್ತೆ, ಸ್ವಲ್ಪನೇ ಉಪ್ಪು ಹಾಕ್ಕೊಬೇಕು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಾಫಿ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. ಈ ನೀರಲ್ಲೇ ಬೆಂದ್ಬಿಡುತ್ತೆ ಸೊಪ್ಪು. ತುಂಬ ನುಣ್ಣಗೆ ಬೆಂದೋದ್ರೆ ಚೆನ್ನಾಗಿರಲ್ಲ. ಇಷ್ಟೇ ನೀರೇ ಸಾಕು. ಈ ನೀರಿಗೂ ಆ ಸೊಪ್ಪು ಬೇಯೋದಕ್ಕೂ ಕರೆಕ್ಟಾಗಿರುತ್ತೆ. ಮುಚ್ಚಿಕ್ಬಿಡೋಣ ಸ್ವಲ್ಪ ಹೊತ್ತು. ನೋಡಿ, ಇನ್ನೂ ಸ್ವಲ್ಪ ನೀರಿದೆ. ಸೊಪ್ಪು ಇನ್ನು ಸ್ವಲ್ಪ ಬೇಯಬೇಕಷ್ಟೇ. ಆ ನೀರಿಗೂ ಆ ಸೊಪ್ಪಿಗೂ ಬೇಯೋಷ್ಟರಲ್ಲಿ ಕರೆಕ್ಟಾಗಿ ಸರೋಗುತ್ತೆ. ಕಾಯಿ ತುರಿ, ಕಡಲೆಬೇಳೆ ಸೈಡಿಗೆ ತಗೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಈ ಟ್ರಿಕ್ನ ಫಾಲೋ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟೂ ಸಖತ್ತಾಗಿರುತ್ತೆ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.